ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಸಿಂಗಲ್ ಮಿನ್ಗೆ ಉಪಯೋಗಿಸ್ಕೊಂಡು ಡಿಫ್ರೆಂಟಾಗಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಳಿ. ಅಗಲವಾಗಿರುವಂಥ ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಪೀಠನ ಇಟ್ಕೊಳ್ಳಿ. ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಂಡು ಅದಕ್ಕೆ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನಾನಿಲ್ಲಿ ದಾರನ ತಗೊಂಡು ಕಳಶದ ಬಿಂದಿಗೆ ಮತ್ತು ಕೆಳಗಡೆ ಇರುವಂಥ ಪೀಠನ ಸೇರಿಸ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ. ಬಿಂದಿಗೆ ಅಲ್ಲಾಡಬಾರ್ದು ಅನ್ನೋ ಕಾರಣಕ್ಕೆ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಟೈಟ್ ಮಾಡಿ ಕಟ್ಕೊಳ್ಳಿ. ನಾನಿಲ್ಲಿ ಒಂದು 3 ದಾರನ ಉಪಯೋಗಿಸ್ಕೊಂಡು ಮೊದಲಿಗೆ ಒಂದು ಸೈಡು ಈ ರೀತಿ ದಾರ ಹಾಕಿ ಸೇರಿಸಿ ಕೆಳಗಡೆ ಇರುವಂಥ ಪೀಠಕ್ಕೆ ಕಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಸಹ ಅದೇ ರೀತಿ ದಾರನ ಹಾಕಿ ಕಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ದಾರನ ತಗೊಂಡು ಮಧ್ಯಕ್ಕೆ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಸೀರೆನ ಡ್ರೇಪ್ ಮಾಡಬೇಕಾದ್ರೆ ಕಳಶದ ಬಿಂದಿಗೆ ಅಲುಗಾಡಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಯಾವ ಸೈಜ್ ಬಿಂದಿಗೆ ಆದರೂ ತೊಗೋಬೋದು. ನಾನಿಲ್ಲಿ 8 ಇಂಚ್ ಹೈಟ್ ಇರುವಂಥ ಬಿಂದಿಗೆನ ತೊಗೊಂಡಿದ್ದೀನಿ. ನಂತರ ಸೀರೆನ ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸೀರೆನಲ್ಲಿ ಬ್ಲೌಸನ್ನು ಕಟ್ ಮಾಡ್ಕೊಂಡಿಲ್ಲ. ಹಾಗೆ ಸ್ಟಾರ್ಟಿಂಗು ನಾನಲ್ಲಿ 1.25 ಮಾರ ಆಗುವಷ್ಟು ಸೀರೆನ ಬಿಟ್ಕೊಂಡು ನಂತರ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 10 to 15 ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಜಾಸ್ತಿ ಪ್ಲೀಟ್ಸ್ ಬಂದರೆ ಜಾಸ್ತಿ ಪ್ಲೀಟ್ಸನ್ನು ನೀವಿಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡದೇ ಇರೋದ್ರಿಂದ ಬ್ಲೌಸ್ ಪೀಸ್ ಭಾಗನ ಹಾಗೆ ಬಿಟ್ಕೊಂಡು ನಂತರ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡಿಕೊಂಡು ನಾನಿಲ್ಲಿ 3/4 ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡಿಕೊಂಡು ನಂತರ 2 ಸೈಡು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಬ್ಲೌಸ್ ಪೀಸ್ ಕಟ್ ಮಾಡ್ತಾರೆ, ಇನ್ನು ಕೆಲವರು ಕಟ್ ಮಾಡಲ್ಲ. ನಿಮ್ಮನೆ ಪದ್ಧತಿ ಯಾವ ರೀತಿ ಇರುತ್ತೆ ಅದನ್ನು ನೀವು ಇಲ್ಲಿ ಫಾಲೋ ಮಾಡಿ. ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ, ಹಾಗೆ ಪ್ಲೀಟ್ಸನ್ನು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡಿದ್ದ ನಂತರ ಮಧ್ಯಭಾಗದಲ್ಲೂ ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಾನಿಲ್ಲಿ 1 ಮಾರ ಆಗುವಷ್ಟು ಬಿಟ್ಕೊಂಡಿದ್ದೀನಿ. ನಂತರ ಸೆರಗಿಗೆ ನಾನಿಲ್ಲಿ 1/4 ಮಾರ ಆಗುವಷ್ಟು ಬಿಟ್ಕೊಂಡಿದ್ದೀನಿ. ಸೆರಗನ್ನು ನಾನು ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನನ್ನ ಬಾರ್ಡರ್ ಎಷ್ಟಾಗಲ ಇದೆ ಅಷ್ಟಾಗಲಕ್ಕೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2ರಿಂದ 3 ಮೊಳ ಆಗುವಷ್ಟು ಸೆರಗನ್ನು ನಾವಿಲ್ಲಿ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು 2.5 ಮೊಳ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆಯನ್ನು ಉಡಿಸೋದು ಅಂತ ನೋಡೋಣ. ಸ್ಟಾರ್ಟಿಂಗು 1 ಮಾರ್ ಬಿಟ್ಕೊಂಡಿದ್ದೀನಿ. ಮಧ್ಯದಲ್ಲಿರುವಂತಹ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಸೆರಗಿಗೆ ನಾನಿಲ್ಲಿ 2.5 ಮೊಳ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನೀಗ ಸೀರೆಯನ್ನು ತೊಗೊಂಡೋಗಿ ಸೆರಗನ್ನು ಕಳಶದ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಬಲಭಾಗಕ್ಕೆ ಸೆರಗನ್ನು ಇಟ್ಕೊಳ್ಳಿ. ನಂತರ ಸೆರಗ್ ಪಾರ್ಟ್ ಅನ್ನೋದು ಮುಂದ್ಗಡೆಗೆ ಬರಬೇಕು. ನಾವೇನು 1 ಮಾರ್ಕ್ ಬಿಟ್ಕೊಂಡಿರ್ತೀವಿ ಅದನ್ನ ಕಳಶದ ಸೈಡ್ಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು 2 ಸೈಡಿನ ಬಾರ್ಡರ್ನ ಸಮವಾಗಿ ಇಟ್ಕೊಂಡು ದೇವಿಯ ಸೊಂಟಕ್ಕೆ ನಾವಿಲ್ಲಿ ಕಟ್ಕೋಬೇಕಾಗತ್ತೆ. ಈ ರೀತಿ ಕಟ್ಕೊಂಡಾಗ ಕಳಶದ ಬಿಂದಿಗೆ ಜಾರಬಾರ್ದು ಅನ್ನೋ ಕಾರಣಕ್ಕೆ ನಾನು ಪೀಠಕ್ಕೆ ದಾರನ ಕಳಶದ ಬಿಂದಿಗೆ ಮತ್ತು ಪೀಠನ ಸೇರಿಸಿ ದಾರನ ಕಟ್ಕೊಂಡಿರೋವಂಥದ್ದು. ಮಧ್ಯಭಾಗಕ್ಕೆ ನಾವೇನು ಪ್ಲೀಟ್ಸನ್ನು ಕಟ್ಕೊಂಡಿರ್ತೀವಿ ಅಲ್ಲಿ ದಾರದಿಂದ ನಾವಲ್ಲಿ ಟೈಟಾಗಿ ಕಟ್ಕೊಂಡು ನಂತರ ದೇವಿಯ ಸೊಂಟಕ್ಕೆ ನಾವಿಲ್ಲಿ ಪ್ಲೀಟ್ಸನ್ನು ಕಟ್ಕೋಬೇಕಾಗತ್ತೆ. ಅಂದರೆ ಪೀಠದಿಂದ ಮೇಲ್ಗಡೆ ಹಾಗೆ ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ನಾವಿಲ್ಲಿ ಟೈಟಾಗಿ ಕಟ್ಕೋಬೇಕಾಗತ್ತೆ. ನಾವು ದಾರ ಕಟ್ಟಿರೋದ್ರಿಂದ ಅಲ್ಲಿ ಬಿಂದಿಗೆನೂ ಸಹ ಜಾರಲ್ಲ. ಹಾಗೆ ನಾವೇನು ಪ್ಲೀಟ್ಸನ್ನು ಕಟ್ಟಿರ್ತೀವಿ ಅಲ್ಲಿ ಸ್ಟಿಪ್ಪಾಗಿ ಕೂರುತ್ತೆ. 1-2 ರೌಂಡು ದಾರನ ತೊಗೊಂಬಂದು ನೀಟಾಗಿ ನಾನಲ್ಲಿ ಟೈಟಾಗಿ ಕಟ್ಕೊಂಡಿದ್ದೀನಿ. ನಂತರ ಅದೇನು ಕ್ಲಿಪ್ ಹಾಕ್ಕೊಂಡಿದ್ದೆ ಮಧ್ಯಭಾಗಕ್ಕೆ ಆ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಅಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಸೈಡಿನ ಪ್ಲೀಟ್ಸನ್ನು ಸೇರಿಸ್ಬಿಟ್ಟು ನಾನಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ. ಸೆರಗನ್ನೋದು ಫ್ರಂಟ್ ಭಾಗಕ್ಕೆ ಬಂದಿದೆ. ನಾವೇನು 1 ಮಾರ್ ಬಿಟ್ಕೊಂಡಿರ್ತೀವಿ ಅದು ಬ್ಯಾಕ್ ಸೈಡ್ಗೆ ಬಂದಿದೆ. ಈ ರೀತಿ ಮಾಡ್ಕೋಬೇಕು. ನಂತರ ಇವಾಗ ದೇವಿಗೆ ಕಾಲುಗಳನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ದೇವಿಯ 2 ಕಾಲುಗಳಿಗೆ ಸೇರಿಸ್ಬಿಟ್ಟು ಇಲ್ಲಿ ದಾರನ ಕಟ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲುಗಳನ್ನ ಈ ರೀತಿ ಇಟ್ಕೋಬೇಕಾಗತ್ತೆ. ನೀವು ಬೇಕು ಅಂದರೆ ನಾವೇನು ಪೀಠ ಇಟ್ಟಿರ್ತೀವಿ ಪೀಠದ ಕಾಲುಗಳಿಗೆ ದೇವಿಯ ಕಾಲುಗಳನ್ನ ಕಟ್ಕೋಬೋದು. ನೀಟಾಗಿ ಟೈಟಾಗಿ ಕಟ್ಕೊಂಡ್ರೆ ಅಲ್ಲಿ ಸ್ಟಿಫಾಗಿ ಕೂರುತ್ತೆ. ನಾವಿಲ್ಲಿ 1 ಮಾರ ಆಗೋಷ್ಟು ಸೀರೆನ ಏನು ಬಿಟ್ಕೊಂಡಿರ್ತೀವಿ ಆ ಸೀರೆಯ ತುದಿ ಏನು ಬರುತ್ತೆ ಆ ತುದಿಯನ್ನು ದೇವಿಯ ಕಾಲುಗಳಿಗೆ ಸುತ್ಕೋಬೇಕಾಗತ್ತೆ.
ಸುತ್ತಕೊಂಡು ಬಾರ್ಡರ್ ಅನ್ನೋದು ದೇವಿಗೆ ನಾವೆಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಗೆಜ್ಜೆ ಕಟ್ಟೋ ಜಾಗದಲ್ಲಿ ಸೀರೆಯ ಬಾರ್ಡರ್ ಏನು ಬರುತ್ತೆ ಅಲ್ಲೂ ಸಹ ಪಿನ್ನನ್ನು ಸೇರಿಸ್ಕೋಬೇಕು. ಹಾಗೆ ದೇವಿಯ ಮಂಡಿ ಕಾಲು ಬರುತ್ತಲ್ಲ, ಮಂಡಿ ಕಾಲಿನ ಕೆಳಗಡೆನೂ ಸಹ ನಾವಲ್ಲಿ ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೀರೆಯಿಂದ ನೀಟಾಗಿ ದೇವಿಯ ಕಾಲುಗಳನ್ನ ಕವರ್ ಮಾಡ್ಕೋಬೇಕು. ತೊಡೆವರೆಗೂ ಸಹ ನೀಟಾಗಿ ನಾವು ದೇವಿಯ ಕಾಲುಗಳನ್ನ ಕವರ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನಾನು ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ. ಆ ಬಾರ್ಡರ್ ಏನು ಬರುತ್ತೆ ಬಾರ್ಡರ್ನ ಮಾತ್ರ ಎರಡೂ ತುದಿಯಲ್ಲಿರುವಂಥ ಬಾರ್ಡರ್ ಏನು ಬರುತ್ತೆ ಆ ಬಾರ್ಡರ್ನ ದೇವಿಯ ಕಾಲುಗಳಿಗೆ ಸುತ್ತಬಿಟ್ಟು ನೀಟಾಗಿ ಅಲ್ಲಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಬಲಗಾಲಿಗೆ ಸೀರೆಯಿಂದ ಕವರ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಡಗಾಲನ್ನು ಸಹ ಇದೇ ರೀತಿಯಲ್ಲಿ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಸೀರೆಯ ತುದಿ ಏನು ಬರುತ್ತೆ ಆ ತುದಿಯನ್ನು ದೇವಿಯ ಕಾಲಿಗೆ ಈ ರೀತಿಯಾಗಿ ಸುತ್ಕೋಬೇಕು. ಒಂದು ರೌಂಡು ಸುತ್ತಕೊಂಡು ಬಾರ್ಡರ್ ಅನ್ನೋದು ದೇವಿ ಕಾಲಿನ ಗೆಜ್ಜೆ ಕಟ್ಟೋ ಜಾಗದಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ಬಟ್ಟೆ ಪಿನ್ ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನೀವಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ದೇವಿಯ ಮಂಡಿ ಕಾಲು ಹಾಗೆ ತೊಡೆವರೆಗೂ ಸಹ ಇದೇ ರೀತಿಯಾಗಿ ನೀಟಾಗಿ ನಾವಲ್ಲಿ ಸೀರೆಯಿಂದ ಕವರ್ ಮಾಡಿಬಿಟ್ಟು ಪಿನ್ನು ಅಥವಾ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನು ನೋಡಿ ಇಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ಗುಂಡು ಪಿನ್ನಾದರೂ ಸೇರಿಸ್ಕೋಬಹುದು. ದೇವಿಯ ಎರಡೂ ಕಾಲುಗಳಿಗೂ ಸಹ ಸೀರೆಯಿಂದ ಈ ರೀತಿ ಕವರ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ದೇವಿಗೆ ಸೆರಗನ್ನು ಸೇರಿಸ್ತಾ ಇದ್ದೀನಿ. ಬಲಗಡೆಯಿಂದ ಸೆರಗನ್ನು ತಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಾವು ನಾರ್ಮಲಾಗಿ ಸೆರಗನ್ನು ಹಾಕ್ಕೋಬೇಕಾದ್ರೆ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾನಿಲ್ಲಿ ದೇವಿಗೆ ಸೆರಗನ್ನು ಸೇರಿಸ್ತಾ ಇದ್ದೀನಿ. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಇರುವಂಥ ಸೀರೆ ಪಾರ್ಟ್ನ ದೇವಿಯ ಬಲಗಡೆ ಕಾಲಿನ ಕೆಳಗಡೆ ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಪ್ಲೀಟ್ಸ್ಗಳನ್ನ ನಾವಿಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರಬೇಕು. ಹಾಗೆ ಸೆರಗು ಹೇಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವಿಲ್ಲಿ ಸೆರಗನ್ನು ಹಾಕ್ಕೊಳ್ಳಿ. ನಾನು ಸೆರಗಿನ ತುದಿಯಲ್ಲಿ ಏನು ಬಾರ್ಡರ್ ಬಣ್ಣ ಏನು ಬರುತ್ತೆ ಆ ಬಣ್ಣನ ಇಲ್ಲಿ ಹೈಲೈಟೆಡ್ ಆಗಿ ಮಾಡಿಕೊಂಡು ನಾನಿಲ್ಲಿ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀಟಾಗಿ ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ಲೇಸು ಅಥವಾ ಡಾಬಾನ ಸೇರಿಸ್ಬಿಟ್ಟು ನೀವಿಲ್ಲಿ ಒಂದು ಶೇಪನ್ನು ಕೊಟ್ಕೋಬಹುದು. ನೀವಿಲ್ಲಿ ಯಾವ ಹೈಟಿನ ಬಿಂದಿಗೆ ಆದರೂ ಇಟ್ಕೊಳ್ಳಿ. ತುಂಬ ದೊಡ್ಡದಾಗಿರುವಂಥ ಬಿಂದಿಗೆ ಇಟ್ಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ದೇವಿಗೆ ಡಾಬಾನ ಸೇರಿಸಿ ಅಲ್ಲಿ ಸೆರಗನ್ನು ನೀಟಾಗಿ ಹಾಕ್ಕೊಂಡ ನಂತರ ನಾವಿಲ್ಲಿ ಕೆಳಗಡೆ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಾವೇನು ಪ್ಲೀಟ್ಸನ್ನು ಹಾಕ್ಕೊಂಡಿರ್ತೀವಿ ಅದನ್ನ ಎರಡು ಭಾಗವಾಗಿ ಡಿವೈಡ್ ಮಾಡ್ಕೋಬೇಕು. ಎರಡೂ ಕಾಲಿಗೂ ಸಹ ನಾವೇನು ಪ್ಲೀಟ್ಸ್ ಹಾಕಿರ್ತೀವಿ ಅದನ್ನ ಡಿವೈಡ್ ಮಾಡಬೇಕು. ಮಧ್ಯಭಾಗಕ್ಕೆ ಏನು ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅದು ಡಿವೈಡ್ ಮಾಡಬೇಕು. ಅಲ್ಲೇನಾದ್ರು ಕ್ಲಿಪ್ಗಳಿದ್ರೆ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಹಾಗೆ ಮಧ್ಯದಲ್ಲಿ ಇರುವಂಥ ಸೀರೆ ಪಾಟನ್ನು ನಾವೇನು ಪೀಠ ಇಟ್ಕೊಂಡಿರ್ತೀವಿ ಆ ಪೀಠದ ಕೆಳಗಡೆ ಸೇರಿಸ್ಕೋಬೇಕಾಗತ್ತೆ. ಸೆರಗು ಹಾಗೆ ನಾವು ಎಕ್ಸ್ಟ್ರಾ ಏನು ಸೀರೆ ಪಾರ್ಟ್ ಇರುತ್ತೆ ಅದು ಪೂರ್ತಿಯಾಗಿ ಸೇರಿಸ್ಕೊಂಡು ಮಧ್ಯಕ್ಕೆ ನೀಟಾಗಿ ಡಿವೈಡ್ ಮಾಡಿಕೊಂಡು ಹಾಗೆ ದೇವಿಯ ಕಾಲಿನ ಹತ್ತಿರದಿಂದ ಬಾರ್ಡರ್ನ ಈ ರೀತಿ ಉದ್ದಕ್ಕೆ ಎಳ್ಕೊಂಡು ನಾವು ಹೈಲೈಟ್ ಮಾಡ್ಕೋಬೇಕು. ಹೈಲೈಟ್ ಮಾಡಿಕೊಂಡು ಬಲಗಡೆ ಕಾಲಿನ ಬಾರ್ಡರನ್ನು ದೇವಿಯ ಎಡಗಡೆ ಸೊಂಟದ ಭಾಗಕ್ಕೆ ತೊಗೊಂಡೋಗಿ ಅಲ್ಲಿ ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಗುಂಡು ಪಿನ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಬರಬೇಕು. ಹಾಗೆ ಸೀದಾ ಬಾರ್ಡರು ಮೇಲ್ಗಡೆ ಭಾಗಕ್ಕೆ ಬರಬೇಕು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೀವು ಮಾಡಿಕೊಂಡು ಎಡಗಡೆ ದೇವಿಯ ಸೊಂಟ ಭಾಗಕ್ಕೆ ಅಲ್ಲಿ ಬಾರ್ಡರ್ನ ನೀವು ಪಿನ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ಬಾರ್ಡರ್ನ ಫೋಲ್ಡ್ ಮಾಡ್ಕೊಳ್ಳಿ. ಸೊಂಟದ ಹತ್ರ ಫೋಲ್ಡ್ ಮಾಡಿಕೊಂಡ್ರು ಒಂದು ಸೈಡಿನ ಪ್ಲೀಟ್ಸನ್ನು ದೇವಿಯ ಬಲಗಡೆ ಕಾಲಿನ ಕೆಳಭಾಗಕ್ಕೆ ಪೂರ್ತಿಯಾಗಿ ಎಲ್ಲ ಪ್ಲೀಟ್ಸನ್ನು ತೊಗೊಬಂದು ಅಲ್ಲಿ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಬಾರ್ಡರ್ ತುದಿಯಲ್ಲಿರುವಂಥ ಸೀರೆಯನ್ನು ಸಹ ನೀಟಾಗಿ ಅಲ್ಲಿ ಒಂದು ಶೇಪು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಅಲ್ಲಿ ಗುಂಡು ಪಿನ್ನನ್ನು ಸಹ ಸೇರಿಸ್ಕೋಬೋದು. ಹಾಗೆ ಇನ್ನೊಂದು ಕಾಲಿನ ಹತ್ರನೂ ಸಹ ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕು. ಎಡಗಡೆ ಕಾಲಿನ ತುದಿಯಲ್ಲಿರುವಂತಹ ಬಾರ್ಡರ್ನ ಈ ರೀತಿ ಎಳ್ಕೋಬೇಕಾಗತ್ತೆ. ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನೀಟಾಗಿ ಎಳ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡಿಕೊಂಡು ಬಲಗಡೆ ಸೊಂಟದ ಹತ್ರ ತೊಗೊಂಡೋಗಿ ನಾವು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೋಬೇಕು. ಎಕ್ಸ್ಟ್ರಾ ಇರುವಂಥ ಸೀರೆ ಪಾಟನ್ನು ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ಕೆಳಗಡೆ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಬಾರ್ಡರ್ ಅನ್ನೋದು ದೇವಿಯ ಸೊಂಟದ ಹತ್ರ ಫ್ರಂಟ್ ಭಾಗದಲ್ಲಿ ನೀಟಾಗಿ ಎಕ್ಸ್ ಶೇಪಲ್ಲಿ ಬರೋ ರೀತಿಯಲ್ಲಿ ನೀವು ನೀಟ್ ಮಾಡ್ಕೊಳ್ಳಿ. ದೇವಿಯ ಮುಂದ್ಗಡೆ
ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಮಾಡ್ಕೋಬೇಕು. ನಂತರ ಪ್ಲೀಟ್ಸ್ನ ದೇವಿಯ ಎಡಗಡೆ ಕಾಲಿನ ಕೆಳಭಾಗದಿಂದ ಲೆಫ್ಟ್ ಸೈಡ್ಗೆ ತಗೊಂಡು ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಬಾರ್ಡರ್ ತುದಿಯನ್ನು ಸಹ ನೀಟಾಗಿ ಕಾಣೋ ರೀತಿಯಲ್ಲಿ ನೀವಲ್ಲಿ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೂ ಸಹ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೋಬಹುದು. ಒಂದ್ಸಲಿ ಇಲ್ಲಿ ಪ್ಲೀಟ್ಸ್ಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಕಾಲಿನ ಹತ್ರ ಎಲ್ಲ ಸೀರೆನೆಲ್ಲ ಸರಿ ಮಾಡ್ಕೊಳ್ಳಿ. ನಾವು ಈ ರೀತಿ ಒಂದ್ರ ಕಾಲ ಮೇಲೆ ಒಂದು ಕಾಲು ಹಾಕ್ಕೊಂಡು ಕುಳ್ತಿರೋ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಪ್ಲೀಟ್ಸು ನೀಟಾಗಿ ಕುತ್ಕೊಳ್ತಾ ಇಲ್ಲ, ಜಾರ್ತಾ ಇದೆ ಅಂದರೆ ಬ್ಯಾಕ್ ಸೈಡ್ಗೆ ಸಪೋರ್ಟ್ಗೆ ಏನಾದರೂ ಕೊಡಿ. ನಾನಿಲ್ಲಿ ಸ್ಪಾಂಜನ್ನು ಇಟ್ಕೊಳ್ತಾ ಇದ್ದೀನಿ. ಸ್ಪಾಂಜನ್ನು ಇಟ್ಬಿಟ್ಟು ಅಲ್ಲಿ ನೀಟಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿನೂ ಸಹ ಇಟ್ಕೋಬೋದು, ಅಥವಾ ಈ ರೀತಿ ಸ್ಪಾಂಜು ಅವೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ನೀಟಾಗಿ ಮಾಡ್ಕೋಬೋದು. ಅಲ್ಲಿ ಹೈಟ್ ನೋಡಿಕೊಂಡು ಸಹ ನೀವು ಈ ರೀತಿ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೋಬೋದು. ನಾನು ಎರಡು ಕಡೆ ಸ್ಪಾಂಜ್ ಇಟ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲುಗಳಿಗೆ ಗೆಜ್ಜೆಗಳಿದ್ದರೆ ಗೆಜ್ಜೆಗಳನ್ನ ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಎರಡೂ ಕಾಲುಗಳಿಗೂ ಗೆಜ್ಜೆಗಳನ್ನ ಸೇರಿಸ್ಕೊಂಡು ದೇವಿ ಒಂದರ ಕಾಲ ಮೇಲೆ ಒಂದು ಹಾಕ್ಕೊಂಡು ಕುಳ್ತಿರೋ ರೀತಿಯಲ್ಲಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ದೇವಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನೆಲೆ ವಿಳ್ಯದೆಲೆಯನ್ನಿಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.